ಬನ್ನಿ ಹಾಗಿದ್ರೆ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡೋಣ. ಪಂಚಾಂಗ ಶ್ರವಣದ ಮೂಲಕವಾಗಿ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯ ತಿಥಿಯಲ್ಲಿ ನಾವು ಇದ್ದೇವೆ. ಉತ್ತರಾಭಾದ್ರಪದ ನಕ್ಷತ್ರ, ಬ್ರಹ್ಮಯೋಗ, ಬಾಲವಕರಣ, ಶನಿವಾಸರವನ್ನು ನಾವು ನೋಡ್ತಾ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:34 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:54 ಆಗ್ತಾ ಇದೆ. ರಾಹುಕಾಲ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ 10:15 ಕೂಡ ಇದೆ. ಯಮಗಂಡ ಕಾಲ ಮಧ್ಯಾಹ್ನ 1:00 ಪ್ರಾರಂಭವಾಗಿ 3 ಗಂಟೆವರೆಗೂ ಕೂಡ ಇರಲಿದೆ. ಇವತ್ತಿನ ಒಂದು ಶುಭ ಮುಹೂರ್ತವನ್ನು ಹೇಳಿ ಗುರುಗಳೇ, ನಾವೊಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವಾಹನ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಏನೋ ಮನೆದು ಒಂದಿಷ್ಟು ಪೇಪರ್ಗಳನ್ನು ಕೊಡೋದಿದೆ, ಬೇರೆ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಅದಕ್ಕೊಂದು ಶುಭ ಮುಹೂರ್ತವನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಶುಭ ಮುಹೂರ್ತ ಸರಿಯಾಗಿ ಮಧ್ಯಾಹ್ನ 3:48 ಪ್ರಾರಂಭವಾಗಿ 5:19 ಕೂಡ ಇರಲಿದೆ. ಶನಿದೇವರ ಬದಲಾವಣೆ, ಹೌದು, ಇವತ್ತಿನ ದಿವಸವೇ ಶನಿದೇವರ ಒಂದು ಅದ್ಭುತವಾದಂತಹ ಬದಲಾವಣೆ, ಪಥಸಂಚಲನದಲ್ಲಿ ವ್ಯತ್ಯಾಸ. ಹಾಗಾಗೇ ಹುಬ್ಬಳ್ಳಿಯ ಪರಿವಾರ ಶ್ರೀ ಸುಬ್ರಹ್ಮಣ್ಯ, ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ಮುಖ್ಯಪ್ರಾಣ ಹಾಗೂ ಪರಿವಾರ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ನಡೀತಾ ಇದೆ ಅದ್ಭುತವಾಗಿರತಕ್ಕಂತಹ ಯಜ್ಞ. ಸೊ ಇವತ್ತಿನ ದಿವಸ ಪರಿವಾರ ಶನಿದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ ಒಂದು ಪ್ರೈಮ್ ಟೈಮ್. ಯಾವ ಪ್ರೈಮ್ ಟೈಮು ಅಂತಂದ್ರೆ ಶನಿದೇವರು ಮುಖ್ಯವಾಗಿ ಸಂಚಾರವನ್ನು ಬದಲಿಸುವಂತಹ ಸಮಯ. ಎಷ್ಟು ಗಂಟೆಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸಾಯಂಕಾಲ ಸರಿಯಾಗಿ 6:38 ಪ್ರಾರಂಭವಾಗಿ ರಾತ್ರಿ 12:32 ಕೂಡ ನಡೆಯತಕ್ಕಂತಹ ಶನಿ ಬದಲಾವಣೆಯ ಪರ್ವಕಾಲ. ಸೊ ಈ ಪರ್ವಕಾಲದಲ್ಲೇನೆ ಶನಿದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ ನೀಲಮಣಿಯ ಒಂದು ಸಮರ್ಪಣೆಯನ್ನು ಮಾಡಿ ಶನಿದೇವರಿಗೆ ಅದನ್ನು ವಿಶೇಷವಾಗಿ ಉತ್ಸವ ರೂಪದೊಳಗೆ ನಾವು ಅದನ್ನು ಆ ಶನಿದೇವರಿಗೆ ಹಾಕ್ತಾ ಇದ್ದೇವೆ. ತಾವು ಕೂಡ ಅವಶ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಮತ್ತು ಶನಿದೇವರ ಪೂರ್ಣವಾದಂಥ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ಶನಿದೇವರಿಗೆ ಸಮರ್ಪಿತವಾದಂತಹ ನೀಲಮಣಿ ಹಾಗೂ ಯಂತ್ರವನ್ನು ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಸಾರವಾಗಿ ನೀವು ಅವತ್ತಿನ ದಿವಸ ಅಂದರೆ ಇವತ್ತಿನ ದಿವಸ ಧಾರಣ ಮಾಡಿಕೊಳ್ಳಬಹುದು. ಸೊ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ದಿನ ಇವತ್ತಿನ ಶನಿ ಜಯಂತಿ ಆಗಿದೆ. ಬನ್ನಿ ಹಾಗಿದ್ರೆ 12 ರಾಶಿಗಳಿಗೆ ಯಾವ ಪಾದದಿಂದ ಶನಿದೇವರು ಪ್ರವೇಶವನ್ನು ಮಾಡಿ ಏನೇನು ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತನ್ನೋದನ್ನು ನೋಡ್ತಾ ಹೋಗೋಣ. ವೃಷಭ, ತುಲಾ ಮತ್ತು ಮೀನ. ಮತ್ತೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ರಿ. ವೃಷಭ, ತುಲಾ ಮತ್ತು ಮೀನ ಈ 3 ರಾಶಿಗಳಿಗೆ ಸುವರ್ಣ ಪಾದದಿಂದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇವರಿಗೆ ಚಿಂತೆ ಅಂತನ್ನುವಂತಹ ಫಲವನ್ನು ಆ ಶನಿದೇವರು ಕೊಡ್ತಾ ಇದ್ದಾನೆ. ಸೊ ಇವತ್ತು ಸಾಯಂಕಾಲದಿಂದಲೇ ಎಲ್ಲ ಪೂರ್ವ ನಿಯೋಜಿತವಾಗಿಯೇ ಚಿಂತೆಗಳು ಪ್ರಾರಂಭ ಆಗಿಬಿಟ್ಟಿದೆ. ಸೊ ಆ ಚಿಂತೆಗಳು ವಿಸ್ತೃತವಾದಂತಹ ರೂಪವನ್ನು ತಾಳ್ತವೆ. ಸೊ ಯಾವ 3 ರಾಶಿಗಳಿಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಡ್ರಿ. ವೃಷಭ, ತುಲಾ ಮತ್ತು ಮೀನ ಈ 3 ರಾಶಿಗಳು ತಪ್ಪದೆ ಚಿಂತಾ ಅಂತನ್ನುವಂತಹ ಫಲಕ್ಕೆ ಈಡಾಗಿದ್ದಾರೆ. ಅದಕ್ಕೆ ಮನುಷ್ಯನಿಗೆ ಜೀವನದಲ್ಲಿ ಏನಿರಬಾರ್ದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಚಿಂತೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ಆದರೆ ಚಿಂತಾ ಅಂತನ್ನುವ ಫಲ ಚಿತೆವರೆಗೂ ಕೂಡ ಇರ್ತದ ಅಂತ ಹೇಳ್ತಾರೆ. ಸೊ ಚಿತಿ ಏರು ತನಕನೂ ಚಿಂತೆ ಅಂತನ್ನೋದು ಇರೋದೆ. ಆದರೆ ಚಿಂತ್ಯಾಕ ಮಾಡ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತಾರತ್ನನೆಂಬೋ ಅನಂತನಿದ್ದಾನೆ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನು ಮಾಡಿ ನಿಮ್ಮ ಚಿಂತೆಯ ಪರಿಹಾರವಾಗ್ತದೆ. ವೃಷಭ, ತುಲಾ ಮತ್ತು ಮೀನ ಈ 3 ರಾಶಿಗಳಿಗೆ ಸುವರ್ಣ ಪಾದದಿಂದ ಚಿಂತೆ ಎನ್ನುವಂತಹ ಫಲ. ಕರ್ಕ, ವೃಶ್ಚಿಕ ಮತ್ತು ಕುಂಭ ಈ 3 ರಾಶಿಗಳಿಗೆ ರೌಪ್ಯ ಪಾದದಿಂದ ಪ್ರವೇಶವನ್ನು ಮಾಡಿ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಸಂತೋಷ ಪಡ್ತಾರೆ ಈ 3 ರಾಶಿಯವರು. ಯಾಕೆ? ರೌಪ್ಯ ಪಾದದಿಂದ ಶನಿದೇವರು ಪ್ರವೇಶ ಮಾಡ್ತಾ ಇದ್ದಾರೆ, ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಶುಭ ಫಲ ಪ್ರಾಪ್ತಿಗಾಗಿ ನೀವು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ. ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಇವತ್ತಿನ ದಿವಸ ಶನಿ ಜಯಂತಿಯ ನಿಮಿತ್ತಕವಾಗಿ ನಿಮ್ಮ ರಾಶಿಗಳಿಗೆ, ಯಾಕಂದರೆ ಪಂಚಮ ಶನಿ ಚೇಂಜ್ ಆಗ್ಲಿಕ್ಕತ್ತದ. ಸೊ ಹೀಗಾಗಿ ಆ ವೃಶ್ಚಿಕ ರಾಶಿಯವರು ಮತ್ತೊಬ್ಬರು ಇವರೆಲ್ಲರೂ ಕೂಡ ತಪ್ಪದೇ ಶನಿದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಏನಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ರಾಶಿಯಲ್ಲಿ ಆಗುವಂತಹ ಶನಿ ಬದಲಾವಣೆ ನಮಗೆ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ. ಸೊ ಈ 3 ರಾಶಿಗಳಿಗೆ ಶುಭ ಫಲವನ್ನು ಆ ಭಗವಂತ ಕೊಡ್ತಾ ಇದ್ದಾನೆ.